ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಯುವಕನೊಬ್ಬನ ಕಿಡ್ನಾಪ್ ಆಗಿದೆ. ರಸ್ತೆಯಲ್ಲಿ ಯುವಕನಿಗೆ ಥಳಿಸುವಂತಹ ಗ್ಯಾಂಗ್ ಆನಂತರ ಆತನನ್ನ ಆಟೋದಲ್ಲಿ ತುಂಬಿಕೊಂಡು ಹೋಗಿದೆ. ಬಾಡ್ರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಶರತ್ ತನ್ನ ಸ್ನೇಹಿತನ ಜೊತೆ ಟೀ ಕುಡಿತಾ ಇದ್ದಂತಹ ಸಂದರ್ಭದಲ್ಲಿ ಗ್ಯಾಂಗ್ ಬಂದು ಕಿಡ್ನಾಪ್ ಮಾಡಿದೆ. ನಾನವನಲ್ಲ ಅಂತ ಹೇಳಿದ್ರು ಬಿಡದೆ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗಿದ್ದಾನೆ. ಇವನೇ ನಟ ಅಂತ ಹೇಳಿ ಕಿಡ್ನಾಪ್ ಮಾಡಿದ್ದಾರಂತೆ ಅಸಾಮಿಗಳು. ಆರೋಪಿಗಳ ವಿರುದ್ಧ ಬಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಎಫ್ಐಆರ್ ದಾಖಲಿಸಿ ಕಿಡ್ನಾಪ್ ಗ್ಯಾಂಗ್ಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ನಾನು ಫ್ರೆಂಡು ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲಲ್ಲಿ. ಯಾರೂ ಏನೂ ಗೊತ್ತಿಲ್ಲ, ನಟನ ಅಂತ ಕರ್ಕೊಂಡು ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋದಲ್ಲಿ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ ಮೇಲೆ ನನಗೆ ಬಿಟ್ಟು ಈ ಥರ ಪೊಲೀಸರು ಬಿಟ್ಟೋಗಿದ್ರೆ ಬ್ಯಾಡ್ರಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್. ಎಷ್ಟು ಜನ ಇದ್ದರು? ಅವ್ರು 3 ಜನ ಇದ್ದರು. ನಾನು ಫ್ರೆಂಡು ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲಲ್ಲಿ. ಯಾರೂ ಏನೂ ಗೊತ್ತಿಲ್ಲ, ನಟನ ಅಂತ ಕರ್ಕೊಂಡು ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋದಲ್ಲಿ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ ಮೇಲೆ ನನಗೆ ಬಿಟ್ಟು ಈ ಥರ ಪೊಲೀಸರು ಬಿಟ್ಟೋಗಿದ್ರೆ ಬ್ಯಾಡ್ರಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್. ಎಷ್ಟು ಜನ ಇದ್ದರು? ಅವ್ರು 3 ಜನ ಇದ್ದರು. ನಾನು ಫ್ರೆಂಡು ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲಲ್ಲಿ. ಯಾರೂ ಏನೂ ಗೊತ್ತಿಲ್ಲ, ಅನ್ಕೋ ನೀನು ಒಂದೇ ಒಂಚೂರು ಏನಾದರೂ ಆಯಿತು ಅನ್ಕೋ, ನೋಡ್ತಾ ಇದ್ರೆ ಏನಾಗುತ್ತೆ ಅಂತ. ಯಾವ ಲೆವೆಲ್ಗೆ ಹೋಗುತ್ತೆ ನೋಡಿದ್ದು. ಅವನಿಗೊಂಚೂರು ಒಂದೇ ಒಂದು ಹನಿ ರಕ್ತ ಬರಲಿ ಅವನ ಮೈಲಿ. ಪೊಲೀಸ್ನವ್ರ ಹತ್ರ ಮಾತಾಡೋ ಬಂದೀನಿ ಇದನ್ನ. ಯಾಕೆ ಪೊಲೀಸ್ನವ್ರ ಹತ್ರ ಮಾತಾಡೋಕ್ಕೆ ಗಂಡಸ್ತನ ಇರಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳ ಹತ್ರ ಮಾತಾಡುವಾಗಿರೋ ಗಂಡಸ್ತನ ಪೊಲೀಸ್ ಹತ್ರ ಮಾತಾಡುವಾಗಿರಲ್ಲ. ಏನೋ ರಾಖಿ ಅಂತನಾ? ರಾಖಿ ಅವರೇ, ಸರಿ ಆಯಿತು, ನಿನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಡೋದು ಇವಾಗ. ಬಾ ಆಯಿತು, ಕೊಡ್ತೀನಿ ಇಡು, ತೋರಿಸ್ತೀನಿ ಇಡು, ಕೊಟ್ಬಿಟ್ಟು ಬಾ. ಅವನೊಂದು ಕಿಡ್ನಾಪ್ ಕೇಸ್ ಕೊಡಲ್ಲ, ನನ್ನ ಮೇಲೆ ಮಾತಾಡಿರೋದಕ್ಕೆ ಕೊಡ್ತೀನಿ ಕಂಪ್ಲೇಂಟು. ಬಾ ಆಯಿತಾ, ಬಾ. ನೀನು ಇವಾಗ ಹೆಣ್ಮಕ್ಳಿಗೆ ಮಾತಾಡ್ತಿರೋದಕ್ಕೆ ನ್ಯಾಯ ಮಾತಾಡ್ತಿರೋನು ನೀನು. ಮಧ್ಯದಲ್ಲಿ ಇನ್ನೊಂದು ಹೆಣ್ಮಗನ ಹೆಂಗೆ ಮಾತಾಡ್ಸೋದು ನೀನು? ಗಿತ್ಕೋ ಚಪ್ಪರು. ಹಾಂ ರೀ, ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ, ಸರಿನಾ? ಯಾರ ಪರನೂ ಮಾತಾಡ್ತಾ ಇಲ್ಲ. ಕೇಳೋದಕ್ಕೆ ಕಾನೂನು ಅನ್ನೋದು ಒಂದಿದೆ, ಸರಿನಾ? ನೀನು ಮತ್ತೆ ನನಗೆ ಹೆಂಗೆ ಮಾತಾಡಿದೆ ನೀನು ಚಪ್ಪರ್ ಅಂತ ಎಲ್ಲ? ಈ ಆಡಿಯೋ ನೀವು ಕೇಳಿಸ್ಕೊಂಡಿದ್ದು, ಇದು ಕಿಡ್ನಾಪ್ ಆದಂತಹ ವ್ಯಕ್ತಿಯ ಸಹೋದರಿ ಆ ಕಿಡ್ನಾಪ್ ಗ್ಯಾಂಗ್ ಜೊತೆ ಮಾತನಾಡಿರುವಂತಹ ಸಂದರ್ಭದ ಆಡಿಯೋ ಅದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಕಿಡ್ನಾಪ್ ಮಾಡೋರ ಟಾರ್ಗೆಟೇ ಬೇರೆಯಾಗಿತ್ತು, ಆದ್ರೂ ಈತನನ್ನ ಕಿಡ್ನಾಪ್ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಟು ಕಳಿಸ್ತಾರೆ. ಆಕ್ಚುಲಿ ಅವರ ಟಾರ್ಗೆಟ್ ಆಗಿದ್ದಿದ್ಯಾರು? ಜೊತೆಗೆ ರಾಜ್ಯ ರಾಜಧಾನಿಯಲ್ಲಿ ಹಾಡಹಾಗ್ಲೇ ಹಿಂಗ್ ಡ್ಯಾಗರು ಚಾಕು ಎಲ್ಲ ಹಿಡ್ಕೊಂಡು ಆಟೋದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆಯೇ ಅನುಮಾನ ಮೂಡುತ್ತೆ, ಪ್ರಶ್ನೆ ಮೂಡುತ್ತೆ. ಸಂದೇಶ್, ವಿದೇಶಿ ಖಂಡಿತವಾಗ್ಲು, ಯಾಕಂದ್ರೆ ಇಲ್ಲಿ ಹಾಡು ಹಗಲೇ ಇಷ್ಟು ರಾಜಾರೋಷವಾಗಿ ಕಿಡ್ನಾಪ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಒಬ್ಬ ಯುವಕನನ್ನ ನಡು ರಸ್ತೆಯಲ್ಲಿ ಕಿಡ್ನಾಪ್ ಮಾಡಿ ಪುಂಡರು ಕರೆದುಕೊಂಡು ಹೋಗಿರೋದು ನಿಜಕ್ಕೂ ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮೂಡಿಸುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು, ಇಲ್ಲಿ ಮೊದಲಿಗೆ ಓರ್ವ ಯುವತಿಗೆ, ಅಂದ್ರೆ ಯಾರೆಲ್ಲ ಕಿಡ್ನಾಪ್ ಮಾಡಿದ್ರು ಕಿಡ್ನಾಪರ್ಸ್ಗೆ ಪರಿಚಯ ಇದ್ದಂತಹ ಯುವತಿಗೆ ನಟ ಅನ್ನೋ ಯುವಕ ಏನಿರ್ತಾನೆ ಆತ ಮೆಸೇಜ್ ಮಾಡಿರ್ತಾನೆ. ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಅವನನ್ನ ಕಿಡ್ನಾಪ್ ಮಾಡಬೇಕು, ಅಂದ್ರೆ ನಟ ಅನ್ನೋ ಯುವಕನನ್ನ ಕಿಡ್ನಾಪ್ ಮಾಡಬೇಕು, ಜೊತೆಗೆ ಆತನಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಕಿಡ್ನಾಪರ್ಸ್ ಏನಿರ್ತಾರೆ ಅವರು ನೇರವಾಗಿ
ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ನಾಗರಹೊಳೆ ಸರ್ಕಲ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಶರತ್ ಅನ್ನೋ ಯುವಕ ಏನಿರ್ತಾನೆ ಆತನ ಫ್ರೆಂಡ್ಸ್ ಜೊತೆಗೆ ಟೀ ಕುಡಿತಾ ಇರ್ತಾನೆ. ಈ ಸಂದರ್ಭದಲ್ಲಿ ಶರತ್ತನ್ನೇ ನಟ ಅಂದ್ಕೊಂಡು ಅಲ್ಲಿ ಅವರನ್ನ ಅಂದ್ರೆ ಶರತ್ತನ್ನ ಇಟ್ಕೊಂಡು ಆತನನ್ನ ಥಳಿಸಿ ಆಟೋದ ಒಳಗೆ ಕೂರಿಸ್ಕೊಂಡು ಅಲ್ಲಿಂದ ಆಟೋದಲ್ಲೂ ಕೂಡ ಆತನಿಗೆ ಥಳಿಸ್ತಾರೆ. ನಂತರ ಶರತ್ನ ಅಕ್ಕನಿಗೂ ಕೂಡ ಕರೆ ಮಾಡಿ ಈ ರೀತಿ ಕಿಡ್ನಾಪ್ ಮಾಡಿದೀವಿ, ಜೊತೆಗೆ ಈತ ಒಂದು ಹುಡುಗಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ, ಆ ಕಾರಣಕ್ಕಾಗಿ ಈತನ ಮೇಲೆ ಹಲ್ಲೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಶರತ್ನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದಾದ ನಂತರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತಹ ವೇಳೆ ಅಂದ್ರೆ ಶರತ್ನ ಮೊಬೈಲ್ ಪರಿಶೀಲನೆ ಮಾಡ್ತಿದ್ದಂತ ವೇಳೆ ಆತ ಕಿಡ್ನಾಪ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲೇ ನಾನು ಆ ವ್ಯಕ್ತಿ ಅಲ್ಲ ಅಥವಾ ನಾನು ಯಾರಿಗೂ ಕೂಡ ಈ ರೀತಿ ಮೆಸೇಜ್ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಕೂಡ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿರ್ತಾರೆ. ಅದಾದ ನಂತರ ಮೊಬೈಲ್ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ನಾವು ಕರೆದುಕೊಂಡು ಬಂದಿರುವಂತಹ ವ್ಯಕ್ತಿ ನಟ ಅಲ್ಲ, ಈತನ ಹೆಸರು ಶರತ್ ಅನ್ನೋದು ಅದಾದ ನಂತರ ಗೊತ್ತಾಗುತ್ತೆ. ಆಗ ಕಿಡ್ನಾಪರ್ಸ್ ಶರತ್ನನ್ನ ನಡು ರಸ್ತೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾರೆ. ಈಗ ಸದ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಶರತ್ ದೂರನ್ನ ಕೊಟ್ಟಿರೋದ್ರಿಂದ ಈಗ ಪೊಲೀಸರು ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಈಗ ಆರೋಪಿಗಳಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.